ಟೈಮ್ ಕೆಟ್ಟದಾಗ್ಬಿಟ್ರೆ ಹುಲ್ಲು ಕೂಡ ಮುಳ್ಳಾಗ್ಬಿಡುತ್ತೆ ಅಂತ ಹೇಳ್ತಾರಲ್ಲ, ಹಂಗಾಗಿದೆ ದರ್ಶನ್ ಪರಿಸ್ಥಿತಿ. ರೇಣುಕಾಸ್ವಾಮಿ ಕೊಲೆ ಸಾಕ್ಷಿಗಳಿಗೆ ಬೆದರಿಕೆ ಕೇಸ್ಗೆ ಈಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ದರ್ಶನ್ ಪಾಲಿಗೆ ಕಂಟಕವಾದ್ಲ ಪ್ರಭಾವಿ ಮಹಿಳೆ, ದ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ವಿಮೆನ್ ಯಾರುದು? ಒಂದೊಂದ್ಸಲ ನಮ್ಮ ಹಿಂದೆ ಮುಂದೆ ಜೊತೆಯಲ್ಲಿ ನಮ್ಮವರಾಗೆ ಇರ್ತಾರೆ, ಆದ್ರೆ ಯಾರು ಅಂತ ಗೊತ್ತಾಗಿರೋದಿಲ್ಲ. FSL ರಿಪೋರ್ಟ್ ನಲ್ಲಿ ಸ್ಫೋಟಕ ವಿಚಾರ ಬೆಳಕಿಗೆ ಬಂದಿದೆ. ಪುನೀತ್ ಮೂಲಕ ಬೆದರಿಕೆ ಹಾಕ್ತಿರೋದು ಯಾರು ಅನ್ನೋದು ಪತ್ತೆಯಾಗಿದೆ. ಕಾಮಾಕ್ಷಿಪಾಳ್ಯ ಪೊಲೀಸರ ತನಿಖಾ ಸಂದರ್ಭದಲ್ಲಿ ಗೌರವ್ ಶೆಟ್ಟಿ ಪಾತ್ರ ಬೆಳಕಿಗೆ ಬಂದಿದೆ. ವಾಟ್ಸ್ಆಪ್ ಕಾಲ್ನಲ್ಲಿ ಕಿರಣ್ ಮತ್ತು ಗೌರವ್ ಶೆಟ್ಟಿ ಮಾತಾಡಿದ್ದು ಪತ್ತೆಯಾಗಿದೆ. ಅದಕ್ಕೂ ಮುನ್ನ ಪುನೀತ್ಗೆ ಪ್ರಭಾವಿ ಮಹಿಳೆಯಿಂದ ಒಂದು ಫೋನ್ ಕಾಲ್ ಬಂದಿತ್ತು. ಗೌರವ್ ಶೆಟ್ಟಿ ಹೇಳಿದ್ದನ್ನ ಮಾಡು ಅಂತ ಹೇಳಿ ಪ್ರಭಾವಿ ಮಹಿಳೆ ಪುನೀತ್ಗೆ ಸೂಚನೆಯನ್ನ ನೀಡ್ತಾರೆ. ರೇಣುಕಾಸ್ವಾಮಿ ಕೊಲೆ ಸಾಕ್ಷಿಗಳಿಗೆ ಬೆದರಿಕೆ ಹಾಕದಂತ ಕೇಸ್ಗೆ ಈಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ದರ್ಶನ್ಗೆ ಯಾಕೋ ಮಹಿಳೆಯರಿಂದನೇ ಕಂಟಕ ಅನ್ನೋ ಥರ ಗೊತ್ತಾಗ್ತಾ ಇದೆ. ಪವಿತ್ರ ಗೌಡ ವಿಚಾರವಾಗಿ ಈಗ ದರ್ಶನ್ ಕಂಬಿ ಎಣ್ಸಂಗ್ ಆಗಿದೆ. ಇಲ್ಲಿನ ಯಾರೋ ಪ್ರಭಾವಿ ಮಹಿಳೆಯಿಂದ ಸಾಕ್ಷಿಗಳಿಗೆ ಬೆದರಿಕೆ ಹಾಕ್ಸೋ ಅಂತ ಕೆಲಸ ನಡೀತಾ ಇದೆ ಮತ್ತು ದರ್ಶನ್ನ ಒಳಗಡೆನೆ ಫಿಟ್ ಮಾಡಿಸ್ಬೇಕು ಅನ್ನುವಂಥ ರೀತಿಯಲ್ಲಿ ಕೆಲಸಗಳು ನಡೀತಿದೆಯಾ ಅನ್ನೋ ಅನುಮಾನಗಳು ಕೂಡ ಇದರಿಂದ ಮೂಡುತ್ತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ 49ನೇ ಸಾಕ್ಷಿ ಸಂದೀಪ್ಗೆ ಬೆದರಿಕೆ ಹಾಕದಂತ ಪ್ರಕರಣ ಈಗ ಟ್ವಿಸ್ಟ್ ಪಡ್ಕೊಳ್ತಾ ಇದೆ. ಪುನೀತ್ ಮೂಲಕ ಸಾಕ್ಷಿಗೆ ಕಿಡ್ನಾಪ್ ಮಾಡಿಸಿ ಜೀವ ಬೆದರಿಕೆ ಹಾಕ್ಸಿರೋದು ಪತ್ತೆಯಾಗಿದೆ. ಕೃತ್ಯದ ಸಮಯದಲ್ಲಿ ವಾಟ್ಸ್ಆಪ್ ಕಾನ್ಫರೆನ್ಸ್ ಕಾಲ್ನಲ್ಲಿ 3 ಜನ ಇದ್ರು. ಕಿರಣ್ ಹಾಗೂ ಗೌರವ್ ಶೆಟ್ಟಿ ಇಬ್ರು ಕಾನ್ಫರೆನ್ಸ್ ಕಾಲ್ನಲ್ಲಿ ಇದ್ದಿದ್ದು ಪತ್ತೆಯಾಗಿದೆ. ಇಬ್ರು ಕಾಲಲ್ಲಿ ಇಟ್ಕೊಂಡು ಪುನೀತ್ ಟೀಮ್ಗೆ ಗೈಡ್ ಮಾಡ್ತಾ ಇದ್ರು, ಏನ್ ಮಾಡ್ಬೇಕು, ಹೇಗೆ ಕಿಡ್ನಾಪ್ ಮಾಡ್ಬೇಕು, ಏನು ಎತ್ತ ಅಂತ ಹೇಳಿ. ಇದಕ್ಕೂ ಮುನ್ನ ಪುನೀತ್ಗೆ ಪ್ರಭಾವಿ ಮಹಿಳೆ ಕರೆ ಮಾಡಿಬಿಟ್ಟು ಗೌರವ್ ಹೇಳ್ದಂಗ್ ಮಾಡು ಅಂತ ಹೇಳ್ತಾರೆ. ಒಂದರ್ಥ ಮಾಡ್ಕೊಳ್ಳಿ, ಇದು ರೇಣುಕಾಸ್ವಾಮಿ ಕಿಡ್ನಾಪ್ ಕೇಸ್ ಅಲ್ಲ, ರೇಣುಕಾಸ್ವಾಮಿ ಕೊಲೆ ಕೇಸ್ನ 49ನೇ ಸಾಕ್ಷಿ ಸಂದೀಪ್ನ ಕಿಡ್ನಾಪ್ ಮಾಡಿಸಿ ಜೀವ ಬೆದರಿಕೆ ಹಾಕ್ತಿರೋದು ಪ್ರಕರಣ. ಇದು ಬಹಳ ಸೂಕ್ಷ್ಮವಾಗಿ ಹೇಳ್ತಾ ಇರ್ತೀನಿ, ಅಕ್ಕಪಕ್ಕನೇ ಇರ್ತಾರೆ, ನಮ್ಮವರು ಅಂತಾನೆ ಅನ್ಸ್ಕೊಂಡಿರ್ತಾರೆ, ಆದ್ರೆ ಹಿಂದೆಯಿಂದ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡ್ತಾ ಇರ್ತಾರೆ. ಯಾರೋ 3ನೇ ವ್ಯಕ್ತಿಗಳು ಯಾರೋ ಬಂದು ಏನೂ ಮಾಡೋಕ್ಕಾಗಲ್ಲ. ದರ್ಶನ್ಗೆ ಪರಿಚಯ ಇದ್ದವರು, ದರ್ಶನ್ ಜೊತೆಲಿ ಇದ್ದವರು ಅಥವಾ ದರ್ಶನ್ ಬಗ್ಗೆ ಬಹಳ ಚೆನ್ನಾಗಿ ಗೊತ್ತಿರೋರೇ ಇಂಥ ಕೆಲಸಗಳು ಮಾಡೋದಕ್ಕೆ ಸಾಧ್ಯ. ಯಾರೂ ಥರ್ಡ್ ಪರ್ಸನ್ ಬಂದು ಏನೂ ಕೆಲಸ ಮಾಡೋಕ್ಕಾಗಲ್ಲ. ಆ ಒಬ್ಬ ಮಹಿಳೆ ದರ್ಶನ್ ಪಾಲಿಗೆ ಕಂಟಕವಾಗ್ಬಿಟ್ಲಾ ಅಂತ. ಸಾಕ್ಷಿಗೆ ಬೆದರಿಕೆ ಕೇಸ್ನಲ್ಲಿ ಪುನೀತ್ ಅರೆಸ್ಟ್ ಆಗಿದ್ದ. ಪುನೀತ್ ಹಿಂದೆ ಓರ್ವ ಪ್ರಭಾವಿ ಮಹಿಳೆ ಇರೋದು ಪತ್ತೆಯಾಗಿದೆ. ಮಹಿಳೆಯೇ ಗೌರವ್ ಶೆಟ್ಟಿ ಮತ್ತು ಕಿರಣ್ ಮೂಲಕ ಬೆದರಿಕೆ ಹಾಕ್ಸಿರೋದು ಪತ್ತೆಯಾಗಿದೆ. ಸಾಕ್ಷಿಯನ್ನ ಕಿಡ್ನಾಪ್ ಮಾಡಿ ಬೆದರಿಕೆ ಹಾಕಿದ್ದ ಪುನೀತ್ ಹಾಗೂ ತಂಡ. ತಪ್ಪು ಮೇಲೆ ತಪ್ಪು, ತಪ್ಪು ಮೇಲೆ ತಪ್ಪು. ತನಿಖೆ ವೇಳೆ ಕಿರಣ್ ಹಾಗೂ ಗೌರವ್ ಶೆಟ್ಟಿ ಕೈವಾಡ ಬೆಳಕಿಗೆ ಬಂದಿದೆ. ಸದ್ಯ ಕಿರಣ್ ಹಾಗೂ ಗೌರವ್ ಶೆಟ್ಟಿ ವಿಚಾರಣೆ ಮಾಡೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಇಬ್ಬರ ವಿರುದ್ಧ ಕಾನೂನು ಕ್ರಮ ಜರುಗಿಸೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಮತ್ತೊಂದು ಟೆಕ್ನಿಕಲ್ ವರದಿಗಾಗಿ ಪೊಲೀಸರು ಜಸ್ಟ್ ವೇಟಿಂಗ್ ಅಷ್ಟೇ, ಕಾಯ್ತಾ ಇದ್ದಾರೆ ಪೊಲೀಸ್ ಇನ್ನೊಂದು ಟೆಕ್ನಿಕಲ್ ಎವಿಡೆನ್ಸ್ಗಾಗಿ, ಟೆಕ್ನಿಕಲ್ ರಿಪೋರ್ಟ್ಗೋಸ್ಕರ. ಆ ವರದಿ ಸಿಕ್ಕ ಬಳಿಕ ಮತ್ತಷ್ಟು ಸತ್ಯ ಹೊರಗೆ ಬರೋ ಸಾಧ್ಯತೆ ಇದೆ. ಪ್ರಭಾವಿ ಮಹಿಳೆಯೇ ದರ್ಶನ್ ಪಾಲಿಗೆ ಕಂಟಕವಾದ್ಲ. ಸಾಕ್ಷಿಗೆ ಬೆದರಿಕೆ ಹಾಕಿಸಿದಂತ ಆ ಪ್ರಭಾವಿ ಮಹಿಳೆ ಯಾರು? ಆ ಸತ್ಯ ಕೂಡ ಇಷ್ಟರಲ್ಲೇ ಹೊರಗಡೆ ಬರುತ್ತೆ. ಹೇಳಿದಲ್ಲ, ಪೊಲೀಸರು ಒಂದು ಟೆಕ್ನಿಕಲ್ ರಿಪೋರ್ಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಅದಾದ ನಂತರ ಆ ಪ್ರಭಾವಿ ಮಹಿಳೆ ಯಾರು, ಏನು ಎತ್ತ ಅನ್ನೋದು ಎಲ್ಲವೂ ಕೂಡ ಹೊರಗೆ ಬರುತ್ತೆ. ಸತ್ಯವನ್ನ ಎಷ್ಟೇ ದಿನ ಮುಚ್ಚಿಡೋಕೆ ಟ್ರೈ ಮಾಡಿದ್ರು ಅದು ಅಷ್ಟು ಸುಲಭವಾಗಿ ಹೂತೋಗುವಂಥ ಸತ್ಯಗಳಲ್ಲ ಇವೆಲ್ಲ. ಆಲ್ರೆಡಿ ದರ್ಶನ್ ಸಂಕಷ್ಟದಲ್ಲಿ ಇದ್ದಾರೆ ಅಂತ ಗೊತ್ತಿದ್ದು ಸಾಕ್ಷಿಗಳಿಗೆ ಬೆದರಿಕೆ ಹಾಕ್ಸೋದು, ಸಾಕ್ಷಿಗಳನ್ನ ಹಾಸ್ಟೆಲ್ ಮಾಡಿಸೋದು ತಪ್ಪು ಅಂತ ಗೊತ್ತಿದ್ರು ಮತ್ತೊಮ್ಮೆ ಆ ಸಾಕ್ಷಿನ ಕಿಡ್ನಾಪ್ ಮಾಡಿಸಿ ಸಾಕ್ಷಿಗೆ ಬೆದರಿಕೆ ಹಾಕ್ಸಿದಂಥ ಆಕೆ ಯಾರು ಅನ್ನೋ ಸತ್ಯ ಹೊರಗಡೆ ಬರಲೇಬೇಕು ಇವತ್ತಲ್ಲ ನಾಳೆ. ಪೊಲೀಸರಿಗೆ ಈಗ ಆಲ್ರೆಡಿ ಒಂದು ಹಂತದ ಕ್ಲೂ ಸಿಕ್ಕಿದೆ. ಒಂದು ಟೆಕ್ನಿಕಲ್ ರಿಪೋರ್ಟ್ ಬಂದ ನಂತರ ಇನ್ನಷ್ಟು ಮಾಹಿತಿಗಳು ಹೊರಗೆ ಬರುತ್ತೆ. ನೋಡಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಆಲ್ರೆಡಿ ರೇಣುಕಾಸ್ವಾಮಿ ಕೊಲೆ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿಸಿದಂತಹ ಕೇಸು ಈಗ ಟ್ವಿಸ್ಟ್ ಅನ್ನ ಪಡ್ಕೊಳ್ತಾ ಇದೆ. ದರ್ಶನ್ ಪಾಲಿಗೆ ಆ ಪ್ರಭಾವಿ ಮಹಿಳೆ ಅಕ್ಷರಶಃ ಕಂಟಕವಾಗ್ತಾ ಇದ್ದಾಳ ಅನ್ನೋ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್,
ಕೆಲವೊಂದ್ಸಲ ಈ ಬೆನ್ನಿಗೆ ಚೂರಿ ಹಾಕೋರು ನಮ್ಮ ಅಕ್ಕ ಪಕ್ಕ ಹಿಂದೆ ಮುಂದೆ ನಮ್ಮವರಾಗೆ ಇರ್ತಾರೆ, ಆದ್ರೆ ಗೊತ್ತಾಗೋದಿಲ್ಲ. ನಾವು ಎಲ್ಲರೂ ನಮಗೋಸ್ಕರ ಕಷ್ಟಪಡ್ತಾ ಇದ್ದಾರೆ ಅಂತ ಅಂದ್ಕೊಂಡಿರ್ತೀವಿ. ದರ್ಶನ್ ಕೂಡ ಹಂಗೆ ಅಂದ್ಕೊಂಡಿದ್ದಾರೆ ಇರಬಹುದೇನೋ ಗೊತ್ತಿಲ್ಲ. ಆದ್ರೆ ಈ ಕೊಲೆ ಸಾಕ್ಷಿಗಳಿಗೆ ಬೆದರಿಕೆ ಹಾಕದಂತ ಪ್ರಕರಣಕ್ಕೆ ಒಂದಷ್ಟು ಟ್ವಿಸ್ಟ್ ಸಿಗ್ತಾ ಇದೆ. ಒಬ್ಬ ಪ್ರಭಾವಿ ಮಹಿಳೆ ಇದ್ರ ಹಿಂದೆ ಇದ್ದಾಳೆ ಅನ್ನೋದು ಗೊತ್ತಾಗ್ತಾ ಇದೆ. ಏನ್ ಹೇಳ್ತೀರಿ ವೆಂಕಟೇಶ್? ಖಂಡಿತವಾಗ್ಲೂ ಸಿಂಧೂರ, ಈ ಒಂದು ಪ್ರಕರಣದ ಹಿನ್ನೆಲೆಯಲ್ಲಿ ನಟ ದರ್ಶನ್ ಅವರ ಜೊತೆಲೇ ಇದ್ದಂಥ ಅವರ ಆಪ್ತ ಸ್ನೇಹಿತರೆ ಈಗ ಅವರ ವಿರುದ್ಧ ಸಾಕ್ಷಿ ಹೇಳೋದಕ್ಕೆ ಒಂದು ಕಡೆ ನಿಂತಿರುವಂಥದ್ದು. ಈಗಾಗಲೇ ಅದಕ್ಕೆ ಅರ್ಜಿ ಕೂಡ ಹಾಕ್ಕೊಂಡಿದ್ದಾರೆ. ಇವತ್ತು ಕೋರ್ಟ್ ಕೂಡ ಅದಕ್ಕೆ ಅನುಮತಿಯನ್ನು ಕೊಡುತ್ತೆ. ಇದೆಲ್ಲದರ ಬೆಳವಣಿಗೆಗಳ ಮಧ್ಯೆ ಮತ್ತೊಂದು ಆಘಾತಕಾರಿ ವಿಚಾರ ಅಂತ ಹೇಳಿದ್ರೆ, ಪ್ರಭಾವಿ ಮಹಿಳೆಯವರುಗಳು ಕೂಡ ಈತ ಸಾಕ್ಷಿಗಳಿಗೆ ಬೆದರಿಕೆ ಹಾಕುವಂಥ ಪ್ರಕರಣದ ಹಿಂದೆ ನಿಂತು ತಾನೇ ಕೂಡ ಮಾಡಿಸಿರುವಂಥದ್ದು ಕೂಡ ಗೊತ್ತಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಈಗ ತನಿಖೆಯನ್ನು ಮಾಡಿದ್ದಾರೆ. ತನಿಖೆಯ ಸಂದರ್ಭದಲ್ಲಿ ಇಬ್ಬರು ವ್ಯಕ್ತಿಗಳೇನಿದ್ದಾರೆ ಅವರ ಜೊತೆ ಕಾನ್ಫರೆನ್ಸ್ ಕಾಲ್ನಲ್ಲಿ ಇದ್ದಂತಹ ವ್ಯಕ್ತಿ ಪುನೀತ್ ಏನಿದ್ದಾನೆ, ಆ ಪುನೀತನಿಗೆ ಮೊದಲೇ ಕರೆಯನ್ನು ಮಾಡಿ ಈಕೆ ಹೇಳಿರುವಂಥದ್ದು, ಅವರು ನಿಮಗೆ ವ್ಯಕ್ತಿಯೋರ್ವ ಕರೆ ಮಾಡ್ತಾರೆ, ಅವರು ಹೇಗೆ ಹೇಳ್ತಾರೋ ಆ ರೀತಿಯಾಗಿ ಹೇಳಿ, ಅದನ್ನು ಉಳಿದ ವಿಚಾರಗಳನ್ನು ನಾವು ನೋಡ್ಕೊಳ್ತೀವಿ ಅಂತ ಕೂಡ ಪುನೀತ್ಗೆ ಹೇಳಿರ್ತಾರೆ. ಅದರಂತೆ ಕೂಡ ಆತ ಫೋನ್ ಮಾಡ್ತಾನೆ. ಫೋನ್ ಮಾಡಿದಂಥ ಸಂದರ್ಭದಲ್ಲಿ ಸಾಕ್ಷಿಗೆ ಸಂದೀಪ್ ಏನಿದ್ದಾನೆ, 49ನೇ ಸಾಕ್ಷಿ ಏನಿದ್ದಾನೆ, ಆತನಿಗೆ ಬೆದರಿಕೆ ಹಾಕುವಂಥ ಕೆಲಸವನ್ನು ಕೂಡ ಮಾಡಿರ್ತಾರೆ. ಈ ಎಲ್ಲವೂ ಕೂಡ ಆದ ನಂತರ ಪೊಲೀಸ್ ಠಾಣೆಯಲ್ಲಿ ಒಂದು ಕೇಸ್ ದಾಖಲಾಗುತ್ತೆ. ಪೊಲೀಸರು ತನಿಖೆ ಮಾಡ್ತಾರೆ. ಆಗ ಈ 3 ಜನ ಪುನೀತ್, ವೇಣು, ಸುಹಾಸ್ ಏನಿದ್ದಾರೆ ಅವರ 3ರನ್ನು ಕೂಡ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಗೌರವ್ ಶೆಟ್ಟಿ ಮತ್ತು ಕಿರಣ್ ಈ ಇಬ್ಬರು ಕೂಡ ಇರುವಂಥದ್ದು ಕೂಡ ಗೊತ್ತಾಗುತ್ತೆ. ಅವರ ಒಂದು ಪತ್ತೆಗೂ ಕೂಡ ಮುಂದಾಗ್ತಾರೆ. ಇವರಿಬ್ಬರ ಜೊತೆಯಲ್ಲಿ ಇದ್ದಂಥ ಮತ್ತೋರ್ವ ಪ್ರಭಾವಿ ವ್ಯಕ್ತಿ ಜೊತೆ ಆ ಪ್ರಭಾವಿ ಮಹಿಳೆ ಏನಿದ್ದಾಳೆ ಆಕೆ ಕೂಡ ಕಾನ್ವರ್ಸೇಷನ್ ಅನ್ನ ಮಾಡಿ ಈ ರೀತಿಯಾಗಿ ಮಾಡಿ ಅಂತ ಕೂಡ ಹೇಳಿರುವಂತಹದ್ದು. ಒಂದ್ ಕಡೆ ದರ್ಶನ್ ಹೊರಗಡೆ ಬರಬೇಕು ಅಂತ ಹೇಳಿ ಕಾನೂನು ಹೋರಾಟವನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಈ ಪ್ರಭಾವಿ ಮಹಿಳೆಯ ತನ್ನ ಪ್ರಭಾವವನ್ನು ಬೆಳೆಸ್ಕೊಂಡು ಈ ರೀತಿಯಾಗಿ ಮಾಡ್ತಾ ಇರುವಂಥದ್ದು ದರ್ಶನ್ಗೆ ಕಂಟಕ ಆಗಿರುವಂಥದ್ದು. ಈ ಟೆಕ್ನಿಕಲ್ ಎವಿಡೆನ್ಸ್ಗಳು ಕೆಲವು ಪೊಲೀಸರ ಕೈ ಸೇರಬೇಕಾಗಿದೆ. ಆ ಎವಿಡೆನ್ಸ್ ಕೈ ಸೇರ್ತಿದ್ದಂತೆ ಈ 3 ಜನರಿಗೂ ಕೂಡ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಗೆ ಹಾಜರಾಗುವಂತೆ ಕೂಡ ಹೇಳೋದಕ್ಕೆ ಈಗ ಪೊಲೀಸರು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ಆ ಪ್ರಭಾವ ಮಹಿಳೆ ಮತ್ತೆ ಇಬ್ಬರು ವ್ಯಕ್ತಿಗಳೇನಿದ್ದಾರೆ ಅವರನ್ನು ಕೂಡ ಠಾಣೆಗೆ ಕರೆಸಿ ವಿಚಾರಣೆ ಮಾಡುವಂತಹ ಸಾಧ್ಯತೆ ಇರುವಂಥದ್ದು. ಈ ಪುನೀತ್ ಏನಿದ್ದಾನೆ ಈತ ದರ್ಶನ್ ಕುಟುಂಬಕ್ಕೆ ತೀರಾ ಅತ್ಯಾಪ್ತನಾಗಿದ್ದ. ಹಾಗಾಗಿ ಎಲ್ಲ ಆಗು ಹೋಗುವ ವಿಚಾರಗಳು ಕೂಡ ಎಲ್ಲವೂ ಕೂಡ ಈತನಿಗೆ ಗೊತ್ತಿತ್ತು. ಹಾಗಾಗಿ ಆ ಮಹಿಳೆ ಕೂಡ ಈತನನ್ನ ಬಳಸಿಕೊಂಡು ಈ ರೀತಿಯಾಗಿ ಸಾಕ್ಷಿಗಳಿಗೆ ಬೆದರಿಕೆ ಹಾಕುವಂತ ಒಂದು ಪ್ರಯತ್ನ ಕೂಡ ಮಾಡಿರುವಂತಹದ್ದು ಸಿಂಧೂರ. ಆಲ್ ರೈಟ್ ವೆಂಕಟೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.